ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಕ್ಕೆ ಇವರಿಗೆ ನೈತಿಕತೆ ಇಲ್ಲ. ಇವರಿಗೆ ಹಿಸ್ಟ್ರಿ ಆಫ್ ಆರ್ ಎಸ್ ಎಸ್ನೂ ಸರಿ ಗೊತ್ತಿಲ್ಲ. ಇವರಿಗೆ ಆರ್ ಎಸ್ ಎಸ್ ಏನು ಮಾಡ್ತಿದೆ, ದೇಶ ಕಟ್ತಿದೆ, ಅಖಂಡ ಭಾರತಕ್ಕೆ ಇವತ್ತು ಪ್ರಯತ್ನ ಮಾಡ್ತಿದೆ, ಇಡೀ ವಿಶ್ವದಲ್ಲೇ ಗುರು ಆಗಬೇಕು ಅಂತೇಳಿ ಇವತ್ತು ಆಗ್ತಿದೆ. ಆರ್ ಎಸ್ ಎಸ್ನ ಒಂದು ಟ್ರೈನಿಂಗಲ್ಲೇ ಬಂದಂಥ ನರೇಂದ್ರ ಮೋದಿಯವರು ಇವರು ಯಾವ ರೀತಿ ಇವತ್ತು ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಯಾವ ರೀತಿ ಇವತ್ತು ದೇಶನ ಕಟ್ತಿದ್ದಾರೆ, ಇಡೀ ವಿಶ್ವದಲ್ಲಿ ಎಲ್ಲ ಕಡೆಯೂ ಕೂಡ ತೊಂದರೆಯಲ್ಲಿದ್ದರೂ ಕೂಡ ದೇಶಗಳು, ಭಾರತ ದೇಶ ಇವತ್ತು ಸ್ಟೇಬಲ್ ಆಗಿದೆ. ಇದನ್ನು ಅರ್ಥಕೋಬೇಕು ಅಂತ ನಾನು ಅವ್ರಿಗೆ ಖಂಡಿತವಾಗಿಯೂ ಅವರ ಒಂದು ಏನು ಉದ್ದೇಶ ಇದೆ ಅದನ್ನು ನಾನು ಖಂಡಿಸ್ತೇನೆ ಉಗ್ರವಾಗಿ. ಸಂಯುಕ್ತ ಕರ್ನಾಟಕ ಚಿಂತನ ಮಂಥನ ಸಭೆ ತುಮಕೂರಿನಲ್ಲಿ ಇವತ್ತು ನಡೀತಾ ಇದೆ. ಸಂಯುಕ್ತ ಕರ್ನಾಟಕ ಪತ್ರಿಕೆ ತುಮಕೂರಿನಲ್ಲಿ ಓದಬೇಕು ಅನ್ನೋದ್ರ ಬಗ್ಗೆ ಇವತ್ತು ಹಲವಾರು ಗಣ್ಯರು ಮಾತಾಡಿದ್ದೀವಿ. ಸರ್, ಏನು ಹೇಳ್ತೀರಾ ಸರ್ ಸಂಯುಕ್ತ ಕರ್ನಾಟಕ ಪತ್ರಿಕೆ ಬಗ್ಗೆ? 100 ವರ್ಷಕ್ಕಿಂತ ಹಳೆಯ ಇತಿಹಾಸ ಇರತಕ್ಕಂಥ ಸಂಯುಕ್ತ ಕರ್ನಾಟಕದ ಮುಖ್ಯಸ್ಥರಾದಂಥ ಅಶೋಕ್ ಅರ್ನಳ್ಳಿ ಸರ್ ಅವರು ಇವತ್ತು ತುಮಕೂರಿಗೆ ಬಂದು ಎಲ್ಲ ತುಮಕೂರಿನಲ್ಲಿರುವಂಥ ಎಲ್ಲರನ್ನೂ ಕೂಡ ಹಿರಿಯರನ್ನ ಪ್ಲಸ್ ಜನಪ್ರತಿನಿಧಿಗಳನ್ನ ಕರೆದು ಇವತ್ತೊಂದು ಚಿಂತನ ಮಂಥನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಡಿಟರ್ ಕೂಡ ಇದ್ದರು. ಸೊ ಎಲ್ಲರೂ ಕೂಡ ಎಕ್ಸ್ಪ್ರೆಸ್ ಮಾಡೋರು ಇವತ್ತು ಕಳವಳ, ಈ ಪೇಪರ್ ಓದೋದೇ ಈ ಬ್ರ್ಯಾಂಡು ಆ ಬ್ರ್ಯಾಂಡು ಅಂತ ಅಲ್ಲ, ಓವರಾಲ್ ರೀಡಿಂಗೇ ಕಮ್ಮಿ ಆಗ್ತಿದೆ. ಆದ್ದರಿಂದ ಯಾವ ರೀತಿ ಇದನ್ನು ಇಂಪ್ರೂವ್ ಮಾಡಬೇಕು ಮತ್ತು ವಿಶೇಷವಾಗಿ ಸಂಯುಕ್ತ ಕರ್ನಾಟಕನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತಲೂ ಕೂಡ ಅದ್ರ ಬಗ್ಗೆ ಮಾಡಿದ್ರು. ಎಲ್ಲರೂ ಕೂಡ ಅವರವರ ಅಭಿಪ್ರಾಯ ಹೇಳಿದ್ದಾರೆ. ಸೊ ಪೇಪರ್ ಉಳಿಬೇಕು. ಸೊ ಅದು ಎಲ್ಲರ ಒಂದು ಕಾಮನ್ ಅಭಿಪ್ರಾಯ. ಈ ರೀಡಿಂಗ್ ಹ್ಯಾಬಿಟ್ಟು ಎಲ್ಲಿ ಹೋಗ್ತದೋ ಅಲ್ಲಿ ನಮ್ಮ ಬೇಸಿಕ್ ಸಂಸ್ಕೃತಿನೇ ನಾವು ಕಳ್ಕೊಂಡಂಗೆ ಆಗ್ತದೆ. ಪ್ಲಸ್ ನಾನು ವೈಯಕ್ತಿಕವಾಗಿ ಬೆಳಗ್ಗೆನೂ ಕೂಡ ಹೇಳ್ತಿದ್ದೆ, ಒಂದು ಮಗುವಿನ ವಿಕಸನ ಆಗಬೇಕಾದ್ರೆ ಹುಡ್ದಾಲಿಂದ ಅವ್ರೇನು ಮೊಬೈಲ್ ನೋಡ್ಕೊಂಡು ಆಗೋಲ್ಲ. ಅದು ಪೂರ್ತಿ ಅವೇನು ಪಠ್ಯ ಪುಸ್ತಕ ಸ್ಲೇಟು ಇವೆಲ್ಲ ಇದ್ರೇ ಆಗೋದು. ಅದರಿಂದ ಪೇಪರ್ಗಳು ಉಳಿಬೇಕು. ಮತ್ತು ಸಾಕಷ್ಟು ಬೇರೆ ಬೇರೆ ಟೆಕ್ನಿಕಲ್ಲಾಗಿ ಹೇಳಿದ್ರು ಯಾವ ರೀತಿ ಇಂಪ್ರೂವ್ ಮಾಡೋದಕ್ಕೆ ಅಂತ ಇನ್ಪುಟ್ ಸಾಕಷ್ಟು ಜನ ಕೊಟ್ಟಿದ್ದಾರೆ. ಸೊ ಇದೊಂದು ಹಳೆ ಪೇಪರ್, ತುಂಬ ಇತಿಹಾಸ ಇರೋವಂಥ ಪೇಪರ್. ಆದ್ದರಿಂದ ಇದು ಇನ್ನೂ 100 ವರ್ಷ ಉಳಿಬೇಕು. ಅದಕ್ಕೆ ಕನ್ನಡಿಗರು ಇದಕ್ಕೆ ಸ್ಪಂದಿಸಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತೇನೆ. ಪತ್ರಿಕೆನ ಓದಿದಾಗ ನಿಮ್ಗೆ ಎಷ್ಟು ಒಂದು ಕ್ಲಾರಿಟಿ ಸಿಗುತ್ತೆ? ಪತ್ರಿಕೆನೇ ಯಾಕೆ ಓದಬೇಕು ಅಂತ ನಿಮ್ಮ ದಿನಚರಿಯಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಸರ್? ಅಲ್ಲ, ನಾವು ಪೇಪರ್ ಓದಲಿಲ್ಲ ಅಂದರೆ ನಮಗೆ ಏನು ಕರೆಂಟ್ ಇಶ್ಯೂಸು ಅರಿವಾಗಲ್ಲ. ನ್ಯಾಷನಲ್ ಟಿ ವಿಲಿ ಎಷ್ಟೇ ನಾವು ಏನೇ ನೋಡಿದ್ರು ಕೂಡ ಪೇಪರಲ್ಲಿ ನಾವು ಮೆಲ್ಕು ಹಾಕೇ ಹಾಕ್ತೀವಿ. ಬೆಳಗ್ಗೆದ್ದು ಲೋಕಲ್ ಇಶ್ಯೂಸಲ್ಲೂ ಇರ್ತದೆ. ಇವನ್ ಪೇಪರ್ ನೋಡಿ ಅಲ್ಲಿರುವಂಥ ಇಶ್ಯೂಸ್ ಮೇಲೆ ನಾವು ಟೇಕ್ ಆ್ಯಕ್ಷನ್ ಆಲ್ಸೋ. ಸೊ ನಮಗೆ ದಿನನಿತ್ಯ ಪೇಪರು ಬೇಕೇ ಬೇಕು. ದಿನನಿತ್ಯ ನಮಗೆ ಕರೆಂಟ್ ಇಶ್ಯೂಸ್ ಏನೇನು ಆಗ್ತಿದೆ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಜನಪ್ರತಿನಿಧಿಗಳಾದಂಥ ನಮಗೆ ಮತ್ತು ಕಾಮನ್ ಜನರಿಗೂ ಕೂಡ ನಮ್ಮೂರಿನಲ್ಲಿ ಏನಾಗ್ತಿದೆ ಅಂತಲೂ ಕೂಡ ಕೆಲವು ಎಲ್ಲ ಕಡೆನೂ ಬರೋದಿಲ್ಲ. ಸೊ ಈ ಪೇಪರ್ನಲ್ಲಿ ನಮಗೆ ಹೆಚ್ಚಿನ ಒಂದು ನ್ಯೂಸ್ ಬರ್ತದೆ. ಸೊ ಆ ಬೇಸ್ ಮೇಲೆ ಇಟ್ ವಿಲ್ ಬಿ ಸಮ್ಟೈಮ್ಸ್ ನಾಲೆಜಬಲ್, ಸಮ್ಟೈಮ್ಸ್ ಅದ್ರ ಮೇಲೆ ವಿ ಡೈರೆಕ್ಟ್ ದಿ ಅಫಿಷಿಯಲ್ಸ್. ಕೆಲವು ಕಡೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಇರ್ತದೆ. ಇವೆಲ್ಲವನ್ನೂ ಕೂಡ ಇನ್ನೂ ಹೇಳ್ತಾ ಹೋದರೆ ಸಾಕಷ್ಟಿದೆ ಇದರಲ್ಲಿ. ಸೊ ಬಟ್ ಓವರಾಲ್ ಪೇಪರಿನ ಅವಶ್ಯಕತೆ ಎಲ್ಲರಿಗೂ ಇದೆ. ನಮಗೆ ವಿಶೇಷವಾಗಿ ಜನಪ್ರತಿನಿಧಿಗಳಿಗೆ ಹೆಚ್ಚಿನದಾಗಿದೆ. ಒಂದು ಪೊಲಿಟಿಕಲ್ ಪ್ರಶ್ನೆ ಈ ಡೆವಲಪ್ಮೆಂಟ್ ಬಗ್ಗೆ ಕೇಳೋದಾದರೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆದಮೇಲೆ ಇವತ್ತು BO ವಿಜಯೇಂದ್ರ ಅವರು ಧರ್ಮಸ್ಥಳಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಬಂದಿದ್ದಾರೆ. ಮಂಜುನಾಥ ಸ್ವಾಮಿಯ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಸೊ ಅಡ್ಡ ಮತದಾನದ ಅಗ್ನಿ ಪರೀಕ್ಷೆಯಲ್ಲಿ ಇದೆಯಾ ಸರ್ ಈಗ BJP? ಸರ್, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕಿಲ್ಲ. ನಾನು ಟಿ ವಿಲಿ ನೋಡಿದ್ದೀನಿ ಅಷ್ಟೇ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ, ಇದು ಅವ್ರ ಪರ್ಸ್ನಲ್ ಇದು ಅಂತ ಹೇಳಿದ್ದಾರೆ. ಪೂರ್ತಿ ಧರ್ಮಸ್ಥಳಕ್ಕೆ ಭಕ್ತರಾಗಿ ಎಲ್ಲರೂ ಕೂಡ ಹೋಗ್ತೀವಿ, ನಾವು ಹೋಗ್ತೀವಿ. ಸೊ ಆ ದೃಷ್ಟಿಯಿಂದ ಹೋಗಿರ್ಬೋದು. ಮಿಕ್ಕಿದೇನಿದೆಯೋ ಸೀರಿಯಸ್ ಆ್ಯಕ್ಷನ್ನ ತೊಗೊತಾರೆ. ಸೊ ಈ ವಿಚಾರವಾಗಿ ನಾನು ಹೆಚ್ಚಿಗೆ ಏನು ಕಮೆಂಟ್. ಸರ್, RSS ಸಂಘಟನೆಯ ನೋಂದಣಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ಸಂಘಟನೆ ನೋಂದಣಿ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ ಸರ್? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನೇರವಾಗಿ ನಾವು ಹಿಂದೆನೂ ಕೂಡ ನಾನು ಆಲ್ರೆಡಿ ಪ್ರೆಸ್ನಲ್ಲಿ ಸಾಕಷ್ಟು ಹೇಳಿದ್ದೀನಿ. ರಾಜ್ಯದಲ್ಲಿ ವಿಶೇಷವಾಗಿ ಇವರು ವಹಿಸ್ಕೊಂಡಿರ್ತಕ್ಕಂಥ ಖಾತೆಯಲ್ಲಿ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಇಶ್ಯೂಸು ಇವತ್ತು ದೊಡ್ಡ ಮಟ್ಟದಲ್ಲಿ ಅಗಾಧವಾಗಿದೆ, ಆಘಾತಕಾರಿಯಾಗಿರುವಂಥದ್ದು ಇದೆ. ಅದ್ರ ಮೇಲೆ ಇವರು ಹೆಚ್ಚಿಗೆ ನಿಗಾವನ್ನು ಇಡಲಿ. ಅದು ಬಿಟ್ಟು ದೇಶವನ್ನು ಕಟ್ತಿರ್ತಕ್ಕಂಥ, ದೇಶ ಕಟ್ಟುವಂಥ ವ್ಯಕ್ತಿಗಳ ನಿರ್ಮಾಣ ಮಾಡ್ತಿರ್ತಕ್ಕಂಥ RSS ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಯಾವುದೇ ನೈತಿಕತೆಯೂ ಇಲ್ಲ. ಅದರಿಂದ ಇಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಆ್ಯಕ್ಟಿವಿಟಿ ಮತ್ತು ಸ್ಲೀಪರ್ ಸೆಲ್ಗಳು, ಟೆರರಿಸ್ಟ್ ಸೆಲ್ಗಳು, ಯಾರ್ಯಾರು ಎಲ್ಲೆಲ್ಲಿ ಬಾಂಬ್ ಇಕ್ಕಕ್ಕೆ ರೆಡಿ ಆಗ್ತಾವ್ರೋ ಇವೆಲ್ಲವನ್ನು ಕೂಡ ಫಸ್ಟು ಪತ್ತೆ ಹಚ್ಚಿ ಹೋಮ್ ಡಿಪಾರ್ಟ್ಮೆಂಟು ಆ್ಯಕ್ಟಿವ್ ಆಗಲಿ. ಅದು ಬಿಟ್ಟು ಭಾರತ ದೇಶ ಅಖಂಡವಾಗಿರಬೇಕು, ಒಂದಾಗಿರಬೇಕು, ಭಾರತ ದೇಶ ಇನ್ನೂ 1000 ವರ್ಷ ಇಡೀ ವಿಶ್ವದಲ್ಲೇ ವಿಶ್ವಗುರು ಆಗಬೇಕು ಅಂತ ದೃಷ್ಟಿಯನ್ನು ಇಟ್ಕೊಂಡು ಹೋಗಿರ್ತಕ್ಕಂಥ RSS ಬಗ್ಗೆ ಇವರು ಏನೋ ಚೆಕ್ ಲಿಸ್ಟ್ ಇಟ್ಕೊಂಡು ಕೇಳ್ತಾರೆ ಅಂಥದ್ದು ಖಂಡಿತವಾಗಿಯೂ ಅವ್ರ ಘನತೆಗೆ ಅಲ್ಲ. ಅವರು ತಮ್ಮ ಇಲಾಖೆನ ಭದ್ರಪಡಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಮತ್ತು ವಿಶೇಷವಾಗಿ ಕರ್ನಾಟಕ ಇಸ್ ಬಿಕಮಿಂಗ್ ಎ ಟೆರರ್ ಸ್ಲೀಪಿಂಗ್ ಸೆಲ್ ಫಾರ್ ಟೆರರಿಸ್ಟ್ಗಳು. ಪೂರ್ತಿ ದೇಶ ಛಿದ್ರ ಮಾಡುವಂಥ ಶಕ್ತಿಗಳನ್ನ ಏನು ಇಲ್ಲಿ ಇದ್ದಾವೆ ಅವ್ರನ್ನ ಮಟ್ಟ ಹಾಕೋದಕ್ಕೆ ಇವರು
ದೇ ಶುಡ್ ಕಾನ್ಸಂಟ್ರೇಟ್. ಅದು ಬಿಟ್ಟು ಈ ರೀತಿ